ನಿಮ್ PC ಆರ್ ಲ್ಯಾಪ್ಟಾಪ್ ಅಲ್ಲಿ ಯಾರೆಲ್ಲ ವಿಂಡೋಸ್ 10 ಅನ್ನ ಯೂಸ್ ಮಾಡ್ತಾ ಇದ್ರ ನಿಮಗೆ ಅಕ್ಟೋಬರ್ 14 2025ಕ್ಕೆ ನಿಮಗೆ ಅಲ್ಲಿ ಯಾವುದೇ ತರದ ಸೆಕ್ಯೂರಿಟಿ ಅಪ್ಡೇಟ್ ಸಿಗಲ್ಲ ಇನ್ ಮುಂದೆ, ಯಾಕಂದ್ರೆ ಅದನ್ನ ಎಂಡ್ ಮಾಡ್ತಾ ಇದಾರೆ. 2015 ಜುಲೈ 29ಕ್ಕೆ ಇದನ್ನ ಲಾಂಚ್ ಅನ್ನ ಮಾಡಿದ್ರು ವಿಂಡೋಸ್ 10 ಅನ್ನ. ಆಫ್ಟರ್ 10 ಇಯರ್ಸ್ ಆಗ್ತಾ ಬಂತು. ಬಟ್ ಇದರಲ್ಲಿ ಅವರು ಯಾವಾಗ್ಲೂ ಕೂಡ ನಿಮ್ಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಆಗಿರ್ಬೋದು, ಅಪ್ಗ್ರೇಡೇಷನ್ ಎಲ್ಲದನ್ನ ಕೊಡ್ತಾ ಇದ್ರು. ಬಟ್ ಇವಾಗ ಅದನ್ನ ಅವರು ಎಂಡ್ ಮಾಡ್ತಾ ಇದಾರೆ. ಸೊ ವಿಂಡೋಸ್ 11 ಅಲ್ಲಿ ಇವಾಗಿರುವಂತ ರಿಕ್ವೈರ್ಮೆಂಟ್ಸ್ ವಿಂಡೋಸ್ 10 ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಅದು ಸಪೋರ್ಟ್ ಆಗ್ತಾ ಇಲ್ಲ. ಅಂಡ್ ಇವಾಗ ಅದನ್ನ ಯೂಸೇ ಮಾಡಕ್ ಆಗಲ್ವಾ ಅಂತ ನೀವು ಅನ್ಕೋಬಹುದು. ಖಂಡಿತ ನೀವು ವಿಂಡೋಸ್ 10 ಅನ್ನ ಯೂಸ್ ಮಾಡಬಹುದು ನಿಮ್ಮ ಕಂಪ್ಯೂಟರ್ ಅಲ್ಲಿ, ಯಾವುದೇ ತರದ ಪ್ರಾಬ್ಲಮ್ ಏನು ಆಗಲ್ಲ. ಆದ್ರೆ ನೀವು ಇಂಟರ್ನೆಟ್ ಗೆ ಕನೆಕ್ಟ್ ಆದಾಗ ಅಲ್ಲಿ ನೀವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿರ್ತೀರ, ಅಲ್ಲಿ ಮಾಲ್ವೇರ್ ಗಳಾಗಿರ್ಬೋದು ಅಥವಾ ವೈರಸ್ ಗಳಾಗಿರ್ಬೋದು, ಹಿಡನ್ ಎಂಟಿ ಫೈಲ್ಸ್ ಗಳು ನಿಮ್ಮ ಕಂಪ್ಯೂಟರ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಈ ತರ ಡೌನ್ಲೋಡ್ ಆದಾಗ ನಮ್ಗೆ ಅದು ಗೊತ್ತಾಗ್ತಿರಲ್ಲ. ಬಟ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಇದ್ದಿದ್ರಿಂದ ನಮ್ಗೆ ಆಟೋಮೆಟಿಕ್ ನೋಟಿಫಿಕೇಶನ್ ತೋರಿಸ್ತಾ ಇತ್ತು, ಅದನ್ನ ನಾವು ಡಿಲೀಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಯಾವುದೇ ತರದ ಟೆಕ್ನಿಕಲ್ ಸಪೋರ್ಟ್ ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ನಮ್ಮ ಪಿಸಿಗೆ. ಸೊ ವಿಂಡೋಸ್ 11ಗೆ ನೀವು ಸ್ವಿಚ್ ಆಗೋದು ಬೆಟರ್ ಅಂತ ಹೇಳ್ತೀನಿ. ಬಟ್ ನಿಮ್ಮ PC ಹೆಲ್ತ್ ಅನ್ನ ನೀವು ಚೆಕ್ ಮಾಡಬೇಕಾಗುತ್ತೆ ಬಿಫೋರ್ ಇನ್ಸ್ಟಾಲೇಷನ್. ಯಾರೆಲ್ಲ ನೀವು ವಿಂಡೋಸ್ 10 ಅನ್ನ ಪರ್ಚೇಸ್ ಮಾಡಿ ಅದರಲ್ಲಿ ಪ್ರಾಡಕ್ಟ್ ಹಾಕಿ ಯಾರೆಲ್ಲ ಅದನ್ನ ಯೂಸ್ ಮಾಡ್ತಿದ್ರಿ, ಸೊ ಅವರೆಲ್ಲ ನೀವು ಅದನ್ನ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಬಹುದಾಗುತ್ತೆ. ನಿಮ್ಮ PC ಸೆಟ್ಟಿಂಗ್ಸ್ ಗೆ ಹೋಗಿ ವಿಂಡೋಸ್ ಅಪ್ಡೇಟ್ ಅಂತ ಬಂದಿರುತ್ತೆ, ಅಲ್ಲಿ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ಬಟ್ ಬಿಫೋರ್ ನಿಮ್ಮ ಒಂದು ಡೇಟಾ ಏನಿರುತ್ತೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಅದನ್ನೆಲ್ಲ ಬ್ಯಾಕಪ್ ಮಾಡಿ ಇಟ್ಕೊಳ್ಳಿ. ಒಂದ್ ಕಡೆ ಬ್ಯಾಕಪ್ ಮಾಡಿ ಇಟ್ಕೊಂಡು ಅದನ್ನ ನಿಮ್ಮ PC ನೀವು ಸೆಟಪ್ ಮಾಡ್ಕೋಬೇಕಾಗುತ್ತೆ. ಟ್ರ್ಯಾಕ್ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಸೊ ನೀವು ಬೆಸ್ಟ್ ಅಂದ್ರೆ ನಿಮ್ಮ ಒಂದು ಎಲ್ಲ ಒಂದು ಡೇಟಾನ ಒಂದ್ಸಲ ಬ್ಯಾಕಪ್ ಮಾಡಿ ಇಟ್ಕೊಂಡು ಒಂದು ಪೆನ್ ಡ್ರೈವ್ ಅಲ್ಲಿ ನೀವು ಅದನ್ನ ವಿಂಡೋಸ್ 11 ಇನ್ಸ್ಟಾಲ್ ಮಾಡ್ಕೊಂಡು ಬೂಟೇಬಲ್ ಮಾಡಿ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಈ ತರ ನಿಮ್ಗೆ ಪ್ರೊಸೆಸ್ ಇರುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಡೈರೆಕ್ಟ್ ಅಪ್ಡೇಟ್ ಕೊಟ್ರೆ ನಿಮ್ಮ ವಿಂಡೋ ಕ್ರಾಶಸ್ ಆಗಿರುತ್ತೆ, ಎಲ್ಲ ಒಂದು ಡೇಟಾ ನಿಮ್ಗೆ ಡಿಲೀಟ್ ಆಗುತ್ತೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರೋದು. ಸೊ ಬಿಫೋರ್ ನೀವು ಎಲ್ಲ ಒಂದು PC ಹೆಲ್ತ್ ಅನ್ನ ಚೆಕ್ ಮಾಡಿ. ಬಿಕಾಸ್ ಕೆಲವೊಂದು PC ಗಳಿಗೆ ಹಾರ್ಡ್ ಡಿಸ್ಕ್ ಆರ್ ರ್ಯಾಮ್ ಕಡಿಮೆ ಇರುತ್ತೆ, ಇದರಿಂದ ನಿಮ್ಗೆ ಅದು ಇನ್ಸ್ಟಾಲ್ ಮಾಡಿದಾಗ ಕ್ರಾಶ್ ಆಗುವಂತ ಚಾನ್ಸಸ್ ಇರುತ್ತೆ. ಬಿಫೋರ್ ನಿಮ್ PC ಹೆಲ್ತ್ ನ ಚೆಕ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅಂಡ್ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.